ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುವಂತಹ ವರಮಹಾಲಕ್ಷ್ಮಿ ವ್ರತದಲ್ಲಿ ಮಹಾಲಕ್ಷ್ಮಿಯನ್ನ ಮನೆಯಿಂದ ಆರಾಧಿಸುವುದು ನಾವು ಮಾಡುವ ಪರಂಪರೆ ಅಂತಾನೆ ಹೇಳ್ಬಹುದು. ಈ ವ್ರತದ ಮುಖ್ಯ ಭಾಗ ಅಂತಂದ್ರೆ ಕಲಶ ಸ್ಥಾಪನೆ. ಈ ಕಲಶದಲ್ಲಿ ನಾವು ಲಕ್ಷ್ಮಿಗೆ ಪ್ರಿಯವಾದ ಒಂದಷ್ಟು ವಸ್ತುಗಳನ್ನ ಹಾಕ್ತೇವೆ. ಈ ಒಂದೊಂದು ವಸ್ತುಕ್ಕೂ ತನ್ನದೇ ಆದ ಒಂದು ಮಹತ್ವ ಇದೆ. ಇಷ್ಟೊಂದು ಮಹತ್ವ ಇರುವಂತಹ ಈ ವಸ್ತುಗಳನ್ನ ಕಲಶದಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಅಂದ್ರೆ ಯಾವ್ಯಾವ ವಸ್ತುಗಳನ್ನ ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಅದರ ಮಹತ್ವ ಏನು, ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಇದನ್ನ ಕೂಡ ನೋಡೋಣ. ಮೊದಲನೇದಾಗಿ ಲಕ್ಷ್ಮೀ ಕವಡೆ 6 ಸಂಖ್ಯೆಯಲ್ಲಿ ತಗೊಳ್ಬೇಕಾಗತ್ತೆ. ಐಶ್ವರ್ಯವನ್ನ ಆಕರ್ಷಿಸುವ ಶಕ್ತಿ ಈ ಲಕ್ಷ್ಮೀ ಕವಡೆಗೆ ಇದೆ ಅಂತಾನೆ ಹೇಳ್ಬೋದು. ದೇವಿಯ ಆವರಣ ಶಕ್ತಿ ಇದರಲ್ಲಿ ನೆಲೆಸಿರುತ್ತೆ ಅಂತಾನೆ ಹೇಳ್ತಾರೆ. ಹಾಗಾಗಿ ಇದನ್ನ 6 ಪ್ರಮಾಣದಲ್ಲಿ ತಗೊಳ್ಬೇಕು, ಅಂದ್ರೆ 6 ಲಕ್ಷ್ಮೀ ಕವಡೆಯನ್ನ. ಇನ್ನು ಎರಡನೇದಾಗಿ 6 ಗೋಮತಿ ಚಕ್ರಗಳು. ಇದನ್ನ ವಾಸ್ತು ದೋಷ ಪರಿಹಾರಕ್ಕೆ, ಧನ ಸಂಪತ್ತಿಗೆ, ಜೊತೆಗೆ ಶಾಂತಿಯ ಸಂಕೇತವಾಗಿ ತಗೊಳ್ಬೇಕಾಗತ್ತೆ. ಸೊ ಇದು ಕೂಡ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಡ್ಯೂಪ್ಲಿಕೇಟ್ ಗೋಮತಿ ಚಕ್ರ ಎಲ್ಲ ಸಿಗುತ್ತೆ, ಹಾಗಾಗಿ ಇದನ್ನ ಸರಿಯಾಗಿ ಚೆನ್ನಾಗಿದ್ಯಾ ಅಂತ ನೋಡಿ ತಗೊಳ್ಳಿ. ಇನ್ನು ಮೂರನೇದಾಗಿ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಬಂದು ಕಮಲದ ಬೀಜ. ಕಮಲವು ಲಕ್ಷ್ಮಿಯ ವಾಸಸ್ಥಾನ ಆಗಿರೋದ್ರಿಂದ ಈ ಬೀಜದಿಂದ ಒಳ್ಳೆಯ ಬೀಜದಂತೆಯೇ ಸಂಪತ್ತಿನ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನು ಕೂಡ ನಾವು 6 ಪ್ರಮಾಣದಲ್ಲಿ ತಗೊಳ್ಬೇಕಾಗತ್ತೆ. ಇನ್ನು ನಾಲ್ಕನೇದಾಗಿ 6 ಗುಲಗಂಜಿಗಳನ್ನ ತಗೊಳ್ತಾ ಇದ್ದೀನಿ. ಗುಲಗಂಜಿ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ, ಕೆಂಪದಾಗಿರುತ್ತೆ, ಜೊತೆಗೆ ಅದರ ಬಾಟಮ್ ಅಲ್ಲಿ ಕಪ್ಪಗಿರುತ್ತೆ. ಸೊ ಇದು ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾರಾಯಣ ಬಲಿಯಾದ ಶಕ್ತಿ ಜೊತೆಗೆ ಅಪಾಯಗಳಿಂದ ರಕ್ಷಣೆ ನೀಡುವ ವಿಶೇಷ ಶಕ್ತಿಯನ್ನ ಇದು ಸೂಚಿಸುತ್ತೆ. ಇನ್ನು ನೆಕ್ಸ್ಟ್ ನಾನು ತಗೊಳ್ಳುವಂಥದ್ದು ಹಿತ್ತಾಳೆ ಕಾಯಿನ್. ಇಲ್ಲಿ 5 ರೂಪಾಯಿ ಕಾಯಿನ್ ಅನ್ನ ನಾನು ತಗೊಂಡಿದ್ದೀನಿ. ಸಂತುಷ್ಟಿಗೆ ಮತ್ತು ಧರ್ಮದ ಪ್ರತೀಕವಾಗಿ ಇದನ್ನ ಬಳಸಲಾಗತ್ತೆ. ಇನ್ನು ನೆಕ್ಸ್ಟ್ ನಾನು ತಗೊಳ್ತಾ ಇರೋದು ಒಂದು ಬೆಳ್ಳಿ ಕಾಯಿನ್ ಮತ್ತೆ ಚಿನ್ನದ ಉಂಗುರ. ಚಿನ್ನದ ಉಂಗುರ ಅಥವಾ ಯಾವ್ದಾದ್ರು ಓಲೆ, ಯಾವ್ದಾದ್ರು ಒಂದು ಚಿನ್ನದ ಐಟಮ್ ಅನ್ನ ಹಾಕಿ ಏನೇ ಕಳಸದಲ್ಲಿ ಹಾಕಿದ್ರು ಅದು ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಈ ಚಿನ್ನ ಮತ್ತೆ ಬೆಳ್ಳಿಯ ಐಟಮ್ಸ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ 2 ಬಟ್ಲಡಿಕೆಯನ್ನ ತಗೊಂಡಿದ್ದೀನಿ. ಆತಿಥ್ಯ ಮತ್ತು ಪೂಜಾ ಶುದ್ಧತೆಯ ಸಂಕೇತವಾಗಿರೋದ್ರಿಂದ ಇದನ್ನ ತಗೊಳ್ಬೇಕಾಗತ್ತೆ. ತಾಂಬೂಲ ಅಂತಂದ್ರೆ ನಾವು ಹಣ್ಣನ್ನ ಹಾಕ್ಬೇಕಾಗತ್ತೆ ಅಲ್ವಾ. ಇಲ್ಲಿ ಹಸಿ ಹಣ್ಣನ್ನ ನಾವು ಹಾಕೋದಿಕ್ಕಾಗಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ ಅನ್ನ ಬಳಸಬೇಕಾಗುತ್ತೆ. 1 ಉತ್ತತ್ತಿ ಹಣ್ಣು, 2 ಗೋಡಂಬಿ ಮತ್ತು 2 ಬಾದಾಮಿ, ಟೋಟಲ್ ಆಗಿ 5 ಡ್ರೈ ಫ್ರೂಟ್ಸ್ ಆಗುತ್ತೆ. ಸೊ ಖರ್ಜೂರ ಇಲ್ಲಿ ಬಂದ್ಬಿಟ್ಟು ಅಥವಾ ಉತ್ತತ್ತಿ ಹಣ್ಣು ಅಂತಾರೆ. ಇದು ಆರೋಗ್ಯ ಮತ್ತು ಶಕ್ತಿಯ ಸಂಕೇತ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಜೀರ್ಣ ಶಕ್ತಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆ ಗೋಡಂಬಿ ಬಂದ್ಬಿಟ್ಟು ಸುಖದ ಜೀವನಕ್ಕೆ ಸಂತೋಷದ ಸಂಕೇತವಾಗಿರುತ್ತೆ. ಇನ್ನು ಬಾದಾಮಿ ಬಂದು ಬುದ್ಧಿಶಕ್ತಿ, ಚೈತನ್ಯ ಮತ್ತು ಆರೋಗ್ಯವನ್ನ ಸೂಚಿಸುವಂತಹ ಒಂದು ಡ್ರೈ ಫ್ರೂಟ್ ಅಂತಾನೆ ಹೇಳ್ಬೋದು. ಈ ಎಲ್ಲದರ ಸಂಕೇತವಾಗಿ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತಾ ಇದ್ದೀವಿ. ನೆಕ್ಸ್ಟ್ 6 ಏಲಕ್ಕಿಯನ್ನ ತಗೊಂಡಿದೀವಿ. ಇದು ಬಂದ್ಬಿಟ್ಟು ಒಂದು ಉತ್ತಮ ಸುವಾಸನೆಯ ತರುವಂತಹ ಶಕ್ತಿಯನ್ನ ಹೊಂದಿರೋದ್ರಿಂದ 6 ಏಲಕ್ಕಿ. ನೆಕ್ಸ್ಟ್ 6 ಲವಂಗ. ಇದು ಆರೋಗ್ಯದೊಂದಿಗೆ ನಕಾರಾತ್ಮಕ ಶಕ್ತಿಗಳ ಅಥವಾ ಕಿರಾತಕ ಶಕ್ತಿಗಳ ನಿವಾರಣೆಯನ್ನ ಕೂಡ ಇದು ಮಾಡುತ್ತೆ. ಜೊತೆಗೆ ಒಂದು ಉತ್ತಮ ಪರಿಮಳವನ್ನ ಬೀರುವಂತದ್ದಾಗಿರುತ್ತೆ ಲವಂಗ, ಹಾಗಾಗಿ 6 ಲವಂಗ. ನೆಕ್ಸ್ಟ್ ಲಾವಂಚ ಬೇರು ಅಂತ ಹೇಳ್ತಾರೆ. ಇದೊಂದು ತಾಜಾತನಕ್ಕಾಗಿ ಅಥವಾ ಶುದ್ಧ ವಾತಾವರಣಕ್ಕಾಗಿ ಅಥವಾ ಮನಸ್ಸಿಗೆ ಶಾಂತಿಯನ್ನ ತರುವಂತಹ ಶಕ್ತಿಯನ್ನ ಇದು ಹೊಂದಿರೋದ್ರಿಂದ ಕಳಸದೊಳಗೆ ಇದನ್ನು ಕೂಡ ಹಾಕ್ಬೇಕಾಗತ್ತೆ. ಲಾಸ್ಟ್ಗೆ ಒಂದು ಹೂವು. ಸೊ ಹೂವು ಕೂಡ ಒಂದು ಕಳಸ ಸ್ಥಾಪನೆಗೆ ಇರಲೇಬೇಕು. ಇದೊಂದು ಪವಿತ್ರತೆಯ ಸಂಕೇತ ಅಂತಾನೆ ಹೇಳ್ಬೋದು. ಮತ್ತೆ ನಾವು ಇದನ್ನೆಲ್ಲ ದೇವಿಗೆ ಸಮರ್ಪಣೆ ಮಾಡುವಾಗ ಒಂದು ಶ್ಲೋಕವನ್ನ ಹೇಳ್ಕೊಳ್ಬೇಕಾಗತ್ತೆ. ಆ ಶ್ಲೋಕ ಬಂದು ಹೀಗಿದೆ: ಕಲಶ ಸ್ಥಿತೆ ಲಕ್ಷ್ಮೀ ಕಲಶಾಂತರ್ಗತ ಶ್ರಿಯಃ ಕಲಶೇ ಮಮ ವಾಸಂ ಕುರು ಶಂಕರ ಪೂಜಿತೆ. ಮತ್ತೊಂದ್ಸಲ ಹೇಳ್ತೀನಿ: ಕಲಶ ಸ್ಥಿತೆ ಲಕ್ಷ್ಮೀ ಕಲಶಾಂತರ್ಗತ ಶ್ರಿಯಃ ಕಲಶೇ ಮಮ ವಾಸಂ ಕುರು ಶಂಕರ ಪೂಜಿತೆ. ಈ ಶ್ಲೋಕವನ್ನ ಹೇಳ್ಕೊಳ್ತಾ ಕಲಶಕ್ಕೆ ಈ ವಸ್ತುಗಳನ್ನ ಸಮರ್ಪಿಸಿದ್ರೆ
ದೇವಿಯ ಕೃಪೆಗೆ ಇನ್ನಷ್ಟು ಪಾತ್ರರಾಗ್ತೀವಿ ಅಂತಲೇ ಹೇಳ್ಬೋದು. ಈಗ ಕಲಶ ಸ್ಥಾಪನೆಗೆ ಒಂದು ಬೇಸ್ಮೆಂಟನ್ನು ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಶ್ರೀ ಅಥವಾ ಓಂ ಅಂತ ಬರ್ಕೊಂಡು ಅದ್ರ ಮೇಲೆ ಕಳಸವನ್ನು ಹಾಕಿ ನೀರನ್ನು ತುಂಬಿಸಿ ಅದ್ರ ಒಳಗಡೆ ಮೊದಲಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ನಾಣ್ಯಗಳು, ಹಿತ್ತಾಳೆ ನಾಣ್ಯ ತಗೊಂಡಿರ್ತೀರಾ, ಚಿನ್ನದ ನಾಣ್ಯ ತಗೊಂಡಿರ್ತೀರಾ ಅಥವಾ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ವಸ್ತುಗಳು ಯಾವ್ಯಾವುದು, ಮತ್ತೆ 6 ಕವಡೆಗಳನ್ನು ತಗೊಂಡಿದ್ವಿ, 6 ಗೋಮತಿ ಚಕ್ರಗಳನ್ನು ತಗೊಂಡಿದ್ವಿ, 6 ಕಮಲದ ಬೀಜಗಳನ್ನು ತಗೊಂಡಿದ್ವಿ, ನೆಕ್ಸ್ಟ್ 6 ಗುಲಗಂಜಿಗಳನ್ನು ತಗೊಂಡಿದ್ವಿ. ಇವನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಬರ್ಬೇಕಾಗತ್ತೆ. 6 ಗುಲಗಂಜಿಗಳು, ಇನ್ನ 2 ಅಡಿಕೆ, ಬಟ್ಲ ಅಡಿಕೆಯನ್ನೇ ತಗೊಳ್ಬೇಕು, ಇಲ್ಲ ದುಂಡಗಿರೋ ಅಡಿಕೆನಾರು ತಗೊಳ್ಬೋದು, ಒಡೆದಿರೋ ಅಡಿಕೆಯನ್ನ ಯಾವತ್ತೂ ತಗೊಳ್ಬೇಡಿ. ಇನ್ನು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಅದಾದ ನಂತರ 6 ಏಲಕ್ಕಿಯನ್ನ ಹಾಕೊಳ್ಬೇಕಾಗತ್ತೆ, 6 ಲವಂಗ, ಚಿನ್ನದ ಸಂಕೇತವಾಗಿ ಉಂಗುರವನ್ನ ತಗೊಂಡಿದ್ದೆ ನಾನು. ಒಂದು ಚಿನ್ನದ ಉಂಗುರ, ಇಲ್ಲಾಂದ್ರೆ ಓಲೆನಾರು ಹಾಕೋಬಹುದು ಅಥವಾ ಮೂಗ್ಬಟ್ಟ ಆದ್ರೂ ಹಾಕೊಳ್ಬಹುದು. ಮತ್ತೆ ಲಾಸ್ಟಿಗೆ ಲಾವಂಚ ಬೇರು ಮತ್ತೆ ಒಂದು ಹೂವ, ಕೆಂಪು ಹೂವನ್ನ ಆದಷ್ಟು ಕಲಸಕ್ಕೆ ಬಳಸಿ. ಈ ಯಾವುದೇ ಒಂದು ವಸ್ತು, ಚಿನ್ನ ಅಥವಾ ಬೆಳ್ಳಿ, ನೀವು ಹಾಕೊಂಡಿರುವಂತಹ ಒಡವೆಗಳನ್ನ ಹಾಕ್ತಾ ಇದ್ದೀರಾ ಅಂತಂದ್ರೆ ಒಂದು ರಾತ್ರಿ ಇಡೀ ಹಸಿ ಹಾಲಲ್ಲಿ ಅದನ್ನ ನೆನೆಸಿಟ್ಬಿಟ್ಟು ಮಾರನೇ ದಿನ ಅದನ್ನ ಚೆನ್ನಾಗಿ ತೊಳೆದು ನಂತರ ಕಲಸಕ್ಕೆ ಬಳಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಲಕ್ಷ್ಮಿಗೆ ಹಾಕಕ್ ಹೋಗ್ಬೇಡಿ, ಲಕ್ಷ್ಮಿಗಾಗಿರ್ಲಿ ಅಥವಾ ಕಲಸಕ್ಕಾಗಿರ್ಲಿ ಅದನ್ನ ಶುದ್ಧೀಕರಿಸಿನೇ ಹಾಕ್ಬೇಕಾಗತ್ತೆ. ಈ ಎಲ್ಲಾ ವಸ್ತುಗಳನ್ನ ಬಳಸಿ ಶ್ರದ್ಧೆಯಿಂದ ಕಲಶವನ್ನ ಅಲಂಕರಿಸಿದ್ರೆ ದೇವಿಯ ಅನುಗ್ರಹವೂ ಕೂಡ ಹೆಚ್ಚಾಗತ್ತೆ. ಇನ್ನ ವ್ರತದ ಅರ್ಥ ತಿಳಿದು ಮಾಡಿದ್ರೆ ಅದು ಇನ್ನೂ ಫಲಪ್ರದಾಯವಾಗುತ್ತೆ ಅಂತಾನೆ ಹೇಳ್ಬೋದು. ಶ್ರದ್ಧಾ, ಶುದ್ಧತೆ ಮತ್ತು ಭಕ್ತಿಯಿಂದ ಮಾಡಿದ ಯಾವ ಪೂಜೆಯೂ ಕೂಡ ವ್ಯರ್ಥವಾಗಲ್ಲ ಅಂತಾನೆ ಹೇಳ್ಬೋದು. ಇನ್ನ ನೀವು ಕೂಡ ಈ ವರ್ಷ ಈ ಐಶ್ವರ್ಯಮಯ ವಸ್ತುಗಳನ್ನ ಬಳಸಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿ ದೇವಿಯ ಕೃಪೆಗೆ ಪಾತ್ರರಾಗಲಿ ಎಂಬೆಲ್ಲ ಹಾರೈಕೆಯನ್ನ ನಾನು ನಿಮಗೆ ಆಶಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಜೊತೆಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತಷ್ಟು ಧಾರ್ಮಿಕ ವಿಚಾರಗಳನ್ನ ಅಥವಾ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.